ಹಕ್ಕಿಗಳನ್ನ ಹಿಡಿದು ಬದುಕುವಂತ ಜನ, ಕಾಡಿನಲ್ಲಿ ಬೆಳೀತಾ ಇರುವಂತ ಜನ, ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ, ನಾವು ಮೂಲ ಆದಿವಾಸಿಗಳೇ, ಇದರಲ್ಲಿ ಯಾವ ತರದ ಅನುಮಾನ ಇಲ್ಲ. ಏನು ನಾಗರಿಕತೆ ಬಂದ್ಬಿಟ್ಟಿದೆ, ಹೀಗೆ ನಾವೆಲ್ಲ ಪ್ಯಾಂಟ್ರಿ ಶರ್ಟ್ ಹಾಕೊಂಡು ಕೋಟ್ ಪಾಟ್ ಹಾಕೊಂಡು ಬಂದು ನಿಮ್ಮ ಮನೆ ನಿಂತಿದ್ದೀವಿ. ಮೂಲ ನಾವೆಲ್ಲ ಆದಿವಾಸಿಗಳೇ. ಹುಟ್ಟುವಾಗ ಯಾವ ಬಟ್ಟೆನೂ ಇರಲಿಲ್ಲ, ಚೇರು ಇರಲಿಲ್ಲ, ಕುರ್ಚಿನೂ ಇಲ್ಲ, ಅದು ಅಧಿಕಾರನೂ ಇರಲಿಲ್ಲ, ಹೆಸರು ಇರಲಿಲ್ಲ. ನಾಗರಿಕ ಬಂದ ಮೇಲೆ ಉಸಿರು ಬಂತು, ಹೆಸರು ಬಂತು. ಅದನ್ನ ಈಗ ನಾವು ಕಾಪಾಡಿಕೊಂಡು ದಿನೇ ದಿನೇ ಹೋಗ್ತಾ ಇದ್ದೇವೆ. ನೀವು ಪ್ರಕೃತಿಯೊಂದಿಗೆ ಜೊತೆಯಲ್ಲಿ ನೀವೆಲ್ಲ ಬದುಕ್ತಾ ಇರೋಂಥವ್ರು. ಕೊನೆಗೆ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೂಡ, ಯಾವ ದೊಡ್ಡ ಅಧಿಕಾರದ ಇದ್ರು ಕೂಡ, ಎಷ್ಟು ದುಡ್ಡಿದ್ರು ಕೂಡ, ಕೊನೆಗೆ ನಾನು ಹೋಗಿ ಹಳ್ಳಿ ಬದುಕು ನೋಡ್ಬೇಕು ಅಂತೆಲ್ಲ ಫಾರಂ ಲ್ಯಾಂಡ್ ಅಂತ ಹೇಳಿ ಕೊನೆಗೆ ಹೋಗಿ 1-2 ಎಕರೆ ತಗೊಂಡು ಮನೆ ತೋಟ ಕಟ್ಕೊಂಡು ಪ್ರಕೃತಿ ಜೊತೆಗೆ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಸಿರು ಈಗೆಲ್ಲ ಹೋಗ್ಬಿಟ್ಟಿದೆ. ಅದಕ್ಕೆ ಮನೆ ಒಳಗಡೆ ತಂದು ಆರ್ಟಿಫಿಷಿಯಲ್ ಗಿಡನ ಇಟ್ಕೊಂಡು ಸೊ ಈ ಹಸಿರಿನ ಮಧ್ಯೆ ಬದುಕಲಿಕ್ಕೆ ಕೂಡ ಜನ ಪ್ರಯತ್ನ ಮಾಡ್ತಾರೆ. ಹಂಗೆ ನೀವೆಲ್ಲ ಪ್ರಕೃತಿಯ ಮಕ್ಕಳು, ನೀವೆಲ್ಲ ಭಾಗ್ಯವಂತರು. ಅದನ್ನ ನಾನು ನಿಮ್ಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ನೀವು ಎಷ್ಟೇ ಸಮಸ್ಯೆನ ಕಾಣ್ತಾ ಇದ್ದೀರಿ, ಸಮಸ್ಯೆಯಲ್ಲಿ ಬದುಕ್ತಾ ಇದ್ದೀರಿ. ಕಾಡಿನಲ್ಲಿ ಸರ್ಕಾರ ನಿಮ್ಮನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತೇಳಿ, ನಿಮ್ಗೆ ಶಿಕ್ಷಣ, ವಸತಿ ಇವೆಲ್ಲ ಕೊಡಬೇಕು ಅಂತೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಯಾರು ಭೂಮಿಯಲ್ಲಿ, ಅರಣ್ಯ ಭೂಮಿಯಲ್ಲಿ ಮಾಡ್ತಾ ಇದ್ರು ಕೂಡ, ರೆವಿನ್ಯೂ ಭೂಮಿಯಲ್ಲಿ ಮಾಡ್ತಾ ಇದ್ದಂಥವ್ರಿಗೆ ನಾವು ಒಂದು ಹೊಸ ರೂಪ 53 ಫಾರಂಗಳೆಲ್ಲ ಕೊಟ್ಟು, 57, 58 ಇವೆಲ್ಲ ಕೊಟ್ಟು, ಕೆಲವರಿಗೆ ಒಂದು ಹೊಸ ರೂಪ ನಮ್ಮ ಸರ್ಕಾರ ಕೊಡ್ತು, ಹುಡುಗರಿಗೆ ಭೂಮಿ ಕೊಡಬೇಕು ಅಂತ. ಇದಾದ್ಮೇಲೆ ನೀವೆಲ್ಲ ಅರಣ್ಯದಲ್ಲಿ ಬದುಕ್ತಾ ಇದ್ರಿ. 20 ವರ್ಷ ನಿಯಮ ಇಟ್ಟು ನಿಮ್ಗೆಲ್ಲ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೆಲವರಿಗೆಲ್ಲ ಸಹಾಯ ಮಾಡಿದೆ. ಇನ್ನ ಕೆಲವ್ರಿಗೆ ಆಗ್ಬೇಕು, ಇನ್ನ ಕೆಲವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಸತ ನನ್ನ ಕನಕಪುರ ಕ್ಷೇತ್ರದಲ್ಲೂ ಕೂಡ ನನಗೆ ಅರಿವಿದೆ. ತಮ್ಮ ಭಾವನೆ, ತಮ್ಮ ಬದುಕು, ತಮ್ಮ ಶ್ರಮ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ಬಲ್ಲೆ. ಸೊ ಅದರಿಂದ ನೀವೇನ್ ಬೆಂಗಳೂರಿಂದ ದೂರ ಇದ್ದೀನಿ ನನ್ನ ಭಾವನೆ ಬೇಡ. ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ನಿಮ್ಮ ಜನಾಂಗ ಬಹಳ ಶ್ರಮ ಪಟ್ಟು ಬದುಕ್ತಾ ಇದ್ದಾರೆ. ಸೊ ಆದ್ರೆ ನೀವೆಲ್ಲ ಸರಳತೆ, ಪರಿಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ಈಗ ಕೂಡ ಬದುಕ್ತಾ ಇದ್ದೀರಿ. ನಿಮ್ಮ ಬದುಕು ಬಹಳ ಶ್ರೇಷ್ಠವಾದದ್ದು. ನಾನು ಒಂದು ಪ್ರಾರ್ಥನೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಪ್ರಕೃತಿಯನ್ನ ಪ್ರೀತಿ ಮಾಡುವಂತ ಜನ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಇವತ್ತು ಅದನ್ನ ಉಳಿಸ್ಕೊಂಡು ತಾವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕು. ತಾವು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ನಿಮ್ಮ ಮೂಲ ಕಸುಬರಿಂದ ನೀವು ಯಾರು ದೂರ ಹೋಗ್ಬೇಡಿ. ವಿದ್ಯಾವಂತರಾಗಿ ನಿಮ್ಮ ಏನು ಒಂದು ಮೂಲ ಬದುಕಿದೆಯಲ್ಲ, ಏನಪ್ಪಾ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡ್ರು ಮಾತ್ರ ನನಗೆ ಗೌರವಿಸ್ತಾರೆ, ಇಲ್ಲ ನನಗೆ ಗೌರವ ಇಲ್ಲ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ರೂಟ್ ಇದ್ರೇನೆ ಫ್ರೂಟ್, ಬೇರಿದ್ರೇನೆ ಮರ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ. ಹಂಗೆ ನಿಮ್ಮ ಬೇರನ್ನ, ನಿಮ್ಮ ಬದುಕನ್ನ
ನಿಮ್ಮ ಇತಿಹಾಸವನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾವಚಿತ್ರಕ್ಕೆ ನಾವು ನಮನವನ್ನ ಸಲ್ಲಿಸ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ನಿಮ್ಮ ಇತಿಹಾಸದಲ್ಲಿ ತಮ್ಮ ಏನು ನಿಮ್ಮ ಜನಾಂಗದ ಮೂಲ ತತ್ವ ಇದೆ, ಬದುಕಿನ ಆದರ್ಶ ಇದೆ. ನಿಮ್ಗೆ ಸೂರ್ಯ ಚಂದ್ರನೇ ನಿಮ್ಗೆ ವಾಚ್. ನಿಮ್ಗೆ ಏನು ಸೂರ್ಯ ಚಂದ್ರ ಯಾವ ರೀತಿ ನಿಮ್ಗೆ ಗಾಳಿ ಬೆಳಕು ಇದೆ ಅದರಲ್ಲಿ ನೀವು ಬದುಕಿ. ನಿಮ್ಗೆ ಯಾವ ಎಸಿನೂ ಬೇಡ, ಯಾವ ಫ್ಯಾನು ಬೇಡ, ಏನು ಬೇಡ. ಆದ್ರೆ ಸರ್ಕಾರ ನಿಮ್ಗೆ ಏನೇನು ಕೊಡ್ಬೇಕು ಕೊಡ್ತದೆ, ಅದು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮೂಲ ಸಿದ್ಧಾಂತನ ನೀವು ಬಿಡಕ್ ಹೋಗದೆ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಆಗ ನಿಮ್ಗೆ ಇನ್ನ ಹೆಚ್ಚಿಗೆ ಗೌರವ ಕೂಡ ಸಿಗ್ತದೆ. ಇದನ್ನು ನಾನು ಹೇಳ್ತೇನೆ. ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಬಿಡಕ್ ಹೋಗ್ಬೇಡಿ. ಸರ್ಕಾರಗಳು ಅನೇಕ ಸೌಲಭ್ಯಗಳನ್ನು ನಿಮ್ಮನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಬೇಕಾದಷ್ಟು ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ ಮಕ್ಕಳು ಬೆಳಿಲಿ. ಆದ್ರೆ ಮೂಲನ ನೀವು ಬಿಡಕ್ ಹೋಗ್ಬೇಡಿ ಅಂತ ಹೇಳಿ ನನ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ನನಗೆ ನಿಮ್ಮ ಅಧ್ಯಕ್ಷರು ನಮ್ಮ ವರ್ಗನಾಥ್ರವರು ನನಗೊಂದು ಮನವಿಯನ್ನ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಒಂದು ಪ್ರಣಾಳಿಕೆಯನ್ನ ಘೋಷಣೆ ಕೂಡ ನಾವು ಮಾಡಿದ್ದು. ಈಗಾಗಲೇ ಕಂದಾಯ ಗ್ರಾಮಗಳಿಗೆ ಈಗಾಗಲೇ ನಾವು ರಚನೆ ಮಾಡಿ ಹಟ್ಟಿ ಕಾಡು ಹಾದಿಯಲ್ಲಿರುವಂತಹ ಎಲ್ಲ ಕಾಲೋನಿಗಳಿಗೆ ಈಗಾಗಲೇ ವಾಸದ ಹಕ್ಕುಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಫಾರೆಸ್ಟ್ ರೈಟ್ ಆಕ್ಟ್ ನಲ್ಲಿ ಕೂಡ ಕೆಲವೆಲ್ಲ ಜಮೀನು ಕೊಟ್ಟಿದ್ದೇವೆ, ಮನೆಗಳು ಕೊಟ್ಟಿದ್ದೇವೆ. ವಿವಿಧ ರೀತಿಯಲ್ಲಿ ಕಾಲೋನಿಗಳಲ್ಲಿ ಬೇಕಾದಷ್ಟು ಸಹಾಯ ಮಾಡ್ತಾ ಇದ್ದೇವೆ. ಬೇಕಾದಷ್ಟು ನನ್ನ ಜಿಲ್ಲೆಯಲ್ಲೂ ಕೂಡ ನಾನು ನಿಮ್ಮ ಸಮಸ್ಯೆಗಳನ್ನ ಹತ್ತಿದ್ದವನು. ಮುಖ್ಯವಾಗಿ ನಿಮ್ಮ ಅಧ್ಯಕ್ಷರು ಮತ್ತು ನಮ್ಮ ದ್ವಾರಕಾನಾಥ್ ಅವರು ಏನಂದ್ರೆ, ಈಗ ನಿಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳ ಆಯೋಗ ಯೋಜನೆ ಆಗ್ಬೇಕು ಅಂತ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ತಿಂಗಳಲ್ಲೇ ಇದನ್ನ ಈ ಒಂದು ಆಯೋಗವನ್ನು ರಚನೆ ಮಾಡಿ ನಮ್ಮ ಪ್ರಣಾಳಿಕೆಯಲ್ಲೂ ಇತ್ತು. ಮೂಲ ನಿಮ್ಮ ಬದುಕನ್ನ ಯಾವ ರೀತಿ ನಾವು ಉತ್ತಮಗೊಳಿಸಬಹುದು, ಯಾವ ರೀತಿ ನಿಮ್ಮ ಇತಿಹಾಸಕ್ಕೆ ಶಕ್ತಿ ತುಂಬುವುದು, ಆ ಕೆಲಸವನ್ನ ನನ್ನ ಏನು ಪಕ್ಷ ನಾವು ಅವತ್ತು ತೀರ್ಮಾನ ಮಾಡಿದ್ದು ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ